ಅಂಡ್ ಸದ್ಯಕ್ಕೆ ಅದೇ ಮಟ್ಟದಲ್ಲಿ ಈಗ ಸದ್ಯಕ್ಕೆ ನಾವು ಏನು ಇದೀವಿ ಇದು ಗೋಶಾಲೆ. ಈಗ ನೀವು ಒಳಗಡೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿರುವಂತಹ ಏನು ಗೋಶಾಲೆ ಇದೆ, ಬಹಳಷ್ಟು ವರ್ಷಗಳಿಂದ ಈ ಗೋಶಾಲೆಯನ್ನ ನಡೆಸ್ತಾ ಇದ್ದಾರೆ. ಪೂಜ್ಯರು ಇದ್ದಾಗ್ಲಿಂದನೂ ಕೂಡ ಈ ಗೋಶಾಲೆ ಸರಾಗವಾಗಿ ನಡ್ಕೊಂಡು ಬಂದಿದೆ. ಏನು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ನೂರಾರು ಗೋವುಗಳನ್ನ ಈ ಶ್ರೀಮಠದಲ್ಲಿ ಸಾಕ್ತಾ ಇರುವಂಥದ್ದು. ಅದಕ್ಕೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆ ಆಗಿರಬಹುದು, ಜೊತೆಗೆ ಮೇವಾಗಿರಬಹುದು, ನೀರಾಗಿರಬಹುದು, ಎಲ್ಲಾನು ಕೂಡ ಒಂದು ವ್ಯವಸ್ಥೆ ಮಾಡೋದಕ್ಕೆ ಅಂತ ಇಲ್ಲಿ ಒಂದು ಟೀಮ್ ಕೂಡ ಇದೆ. ಸೊ ಇಲ್ಲಿ ಏನು ಈ ಚಿತ್ರದಲ್ಲಿ ನೋಡ್ತಾ ಇದ್ರಿ, ಇವೆಲ್ಲವೂ ಕೂಡ ಗೋಗಳು ಇರುವಂತಹ ಜಾಗಗಳು. ಈಗ ಬಹಳಷ್ಟು ಕಡೆ ಏನಾಗಿರುತ್ತೆ ಅಂತಂದ್ರೆ ಗೋವುಗಳನ್ನ ಬಿಟ್ಟು ಹೋಗಿರ್ತಾರೆ, ಅಥವಾ ಅವು ಬೇರೆ ಎಲ್ಲಿಂದನೂ ಬಂದಿರತ್ತೆ. ಸೊ ಅನಾಥ ಅನ್ನುವಂತಹ ಯಾವುದೇ ಗೋವುಗಳಿದ್ರು ಆ ಗೋವುಗಳನ್ನ ಇಲ್ಲಿ ಸಾಕುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಇಲ್ಲಿಗೆ ನಮಗೆ ಈ ಮಠದ ಒಂದು ವಿಶೇಷತೆಗಳ ಒಂದಿಷ್ಟು ಪಟ್ಟಿಗಳನ್ನ ನೋಡಿದಾಗ ಈ ಗೋಶಾಲೆ ಕೂಡ ಬಹಳಷ್ಟು ವಿಶೇಷತೆನ ಪಡೆದುಕೊಂಡಿರುವಂಥದ್ದು. ಅಂಡ್ ಇದಷ್ಟೇ ಅಲ್ಲ, ಇನ್ನೂ ಗೋವುಗಳು ಬಹಳಷ್ಟಿದೆ. ಇದರ ಜೊತೆಗೆ ಗೋವುಗಳನ್ನ ಏನು ಇಲ್ಲಿ ವ್ಯವಸ್ಥೆ ಮಾಡೋದಕ್ಕೆ ಅಂತ ಒಂದಿಷ್ಟು ಜನ ಇದ್ದಾರೆ, ಅವರನ್ನು ಕೂಡ ನಾನು ಮುಂದಿನ ಒಂದು ಇದರಲ್ಲಿ ಮಾತಾಡ್ಸ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತೀನಿ. ಏನು ಹೊರಗಡೆ ಬರ್ತಿದ್ರಿ, ಹೊರಗಡೆಯಿಂದನೂ ಕೂಡ ಇಲ್ಲಿಂದನೂ ಕೂಡ ಈ ಗೋಶಾಲೆ ಶುರುವಾಗುತ್ತೆ. ಅಲ್ಲಿವರೆಗೂ ಕೂಡ ಗೋವುಗಳನ್ನ ನೀವು ನೋಡ್ಬೋದು. ಈ ಕಡೆ ಸ್ಟೇಟ್ ತಗೋರೆ. ಏನು ಸದ್ಯಕ್ಕೆ ನೋಡ್ತಾ ಇದ್ದೀರಿ, ಬಸವಗೋಪಾಲ ಮಠದ ಗೋಶಾಲೆಯಲ್ಲಿದ್ದೀವಿ. ಈಗಾಗಲೇ ನಾವು ಒಂದೆರಡು ಗೋಶಾಲೆಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ವಿ. ಅಂಡ್ ಸದ್ಯಕ್ಕೆ ಇದು 3ನೇ ಜಾಗ. ಇಲ್ಲಿರುವಂತಹ ಗೋವುಗಳನ್ನ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಏನು ಈ ಜಾಗದಲ್ಲಿ ನೋಡ್ತಾ ಇದ್ದೀರಿ, ನೂರಾರು ಗೋವುಗಳನ್ನ ನೀವು ಈ ಚಿತ್ರದಲ್ಲಿ ನೋಡಬಹುದು. ಬಹಳಷ್ಟು ವರ್ಷಗಳಿಂದ ಶ್ರೀಮಠದಲ್ಲಿ ದಾಸೋಹದ ಜೊತೆಗೆ ಈ ಗೋಶಾಲೆ ಕೂಡ ನಡ್ಕೊಂಡು ಬಂದಿರುವಂಥದ್ದು. ಈ ಗೋಶಾಲೆಯನ್ನ ಒಂದು ವ್ಯವಸ್ಥೆ ಮಾಡೋದಕ್ಕೆ ಬೇಕಾಗಿರುವಂತಹ ಮೇವಾಗಿರಬಹುದು, ನೀರಾಗಿರಬಹುದು, ಏನು ಆಗು ಹೋಗುಗಳಿದ್ರು ಕೂಡ ಇದನ್ನು ವ್ಯವಸ್ಥೆ ಮಾಡೋದಕ್ಕೆ ಅಂತ ಒಂದು ಟೀಮ್ ಕೂಡ ಇದೆ. ಸೊ ಆ ಟೀಮ್ ಜೊತೆನೂ ನಾನು ನಿಮಗೆ ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಇಲ್ಲಿರುವಂತ ಎಸ್, ಈಗ ನಾವಿದ್ದೀವಿ ಬಸವಗೋಪಾಲ ಮಠದ ಗೋಶಾಲೆಯಲ್ಲಿ. ಸದ್ಯಕ್ಕೆ ಇಲ್ಲಿ ಏನಿದಾರಲ್ಲ, ಇವರು ಬಹಳಷ್ಟು ವರ್ಷಗಳಿಂದ ಈ ಒಂದು ಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿರುವಂತಹ ಬಹಳಷ್ಟು ಒಂದು ಮಾಹಿತಿಯನ್ನ ನಿಮಗೆ ನೇರವಾಗಿ ನಾವು ಕೊಡೋದು ಒಂದು ಪ್ರಯತ್ನವನ್ನ ಮಾಡ್ತೀವಿ. ಸರ್ ನಮಸ್ಕಾರ ರೀ. ನಮಸ್ತೆ. ಇಲ್ಲಿ ಗೋಗಳನ್ನ ನೀವು ಎಲ್ಲ ವ್ಯವಸ್ಥೆ ಮಾಡಕತ್ತೀರಿ. ಹೌದು. ಸೊ ಎಷ್ಟು ವರ್ಷದಿಂದ ನೀವು ಇದನ್ನ ಮಾಡಾಕ್ತೀರಿ? ನಾವು ಸುಮಾರು ವರ್ಷದಿಂದ ಮಾಡಕ. ಸುಮಾರು ಅಂತಂದ್ರೆ ಅಂದಾಜು ಒಂದು 10-15 7-8 ವರ್ಷ ಆಯ್ತು. 7-8 ವರ್ಷ ಆಯ್ತು. 7-8 ವರ್ಷದಿಂದನೂ ನೀವು ಇಲ್ಲಿ ಗೋಸೇವೆ ಮಾಡ್ಕೊಂಡು ಬಂದಿರಿ. ಹೌದು ಸರ್. ಹೌದ್ರಿ. ಎಷ್ಟು ಗೋವುಗಳ ಅದಾವ್ರಿ ಇಲ್ಲಿ? ಇಲ್ಲಿ 3,200 ಗೋಗಳು ಅದಾವ. 350 ಗೋವುಗಳದಾವ. ಇಲ್ಲಿ ಬೇಕಾದಂತ ಮೇವಾಗಿರ್ಬಹುದು, ನೀರ್ ಕುಡಿಸುವಂತದ್ದಾಗಿರ್ಬಹುದು, ಮೇವೆಲ್ಲ ಹೆಂಗ್ ಮಾಡ್ತೀರಿ? ಮೇವೆಲ್ಲ ಭಕ್ತರು ಮತ್ತ ನಮ್ಮ ಮಠದಿಂದ್ರನು ಬಹಳ ಮಠದನು ಹೊಲ ಐತ್ರಿ, ಅಲ್ಲಿಂದನೂ ಮೇವು ತರ್ತೀರಿ, ಆಮೇಲೆ ಭಕ್ತರು ತಂದು ಹಾಕ್ತಾರೆ. ಸರಿ, ಈಗ ನೀವು 7-8 ವರ್ಷದಿಂದ ನೀವು ಇಲ್ಲಿ ಮಾಡಕತ್ತಿರಲ್ಲ, ನಿಮಗ ಸಂಬಳ ಆಗಿರ್ಬಹುದು ಏನಾರ ಕೊಡ್ತಾರ ಇಲ್ಲಿ ಮಠದಿಂದ? ನಾವ್ ಕೇಳಕತ್ತ ಮೊದಲ ಅಪ್ಪ ಎಲ್ಲಾ ಕೊಟ್ಟದಾರ ನಮಗ್. ನಾವ್ ಬೇಕಂತ ಕೇಳಕ್ ಹೋಗೋದಿಲ್ರಿ, ಅವರೆಲ್ಲ ಕೊಡ್ತಾರ. ನೀವು ಕೇಳಂಗೇ ಇಲ್ಲ? ಸೇವಾ ಮನೋಭಾವ ಅಂದ್ರ ಅವ್ರದ ಪವಾಡ ಪುರುಷತ ಹಂಗ ಅನ್ನೋದಿಲ್ರಿ. ನಮ್ ಮನೆಯಲ್ಲಿ ಯಾರ್ದ ಒಬ್ಬರದ ಸಮಸ್ಯೆ ಇದ್ರು, ಏನೋ ಒಂದ್ ಆರೋಗ್ಯ ಸಮಸ್ಯೆ ಇರ್ಲಿ, ಏನೋ ಹಣಕಾಸಿನ ವ್ಯವಸ್ಥೆ ಇರ್ಲಿ, ಏನೋ ಒಂದ್ ಸ್ವಲ್ಪ ಕೆಟ್ಟಿತ್ತಂದ್ರುನು ಅಪ್ಪಗಳು ಅದನ್ನ ನಾವ್ ಕೇಳೋಕಿಂತ ಮೊದಲ ಬಗೆಹರಿಸಿರ್ತಾರಿ. ಅವ್ರ ಮನುಷ್ಯನ ಮಾಲಕರದಾರಿ, ಅವ್ರೆಲ್ಲಾ ತಿಳ್ಕೊತಾರು. ಆಗಿಂದಾಗ ಅವ್ರಿಗೆ ಏನ್ ಬೇಕದನ್ನ ಸೊಲ್ಯೂಷನ್ ಕೊಟ್ಟೆ ಇರ್ತಾರ್ರಿ. ಮತ್ತ ನಾವು ಕೇಳೋಕಿಂತ ಮೊದಲು ನಮ್ ಕಷ್ಟಕ್ಕೆ ಅವ್ರ ಪರಿಹಾರ ಆಗಿದಾರ್ರಿ. ಹಿಂಗಾಗಿ ನಾವ್ ಸೇವಾನು ಮಾಡ್ತೀವಿ. ನಿಮ್ದು ಯಾವ ಊರ್ರಿ? ನಮ್ಮದು ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು, ಸುಲ್ತಾನ್ಪುರ. ಹುಕ್ಕೇರಿ ತಾಲೂಕು. ನಿಮ್ದ್ರಿ? ನಮ್ದು ರಾಯಬಾಗ್ ತಾಲೂಕು, ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕು. ಇಷ್ಟು ವರ್ಷ ನೀವು ಎಲ್ಲಾನು ಇಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಗೆಲ್ಲ ಈಗ ನೀವು ಮಾತಾಡ್ಬೇಕಾದ್ರೆ ಕ್ಯಾಶುವಲ್ ಆಗಿ ಹೇಳ್ಬಿಟ್ರಿ ಅಂತಂದ್ರ ನಾವು ಕೇಳೋಕ್ಕಿಂತ ಮುಂಚೆನೆ ನಮ್ಮ ಕಷ್ಟಗಳು ಏನದಾವ ಸ್ವಾಮೀಜಿ ಅವ್ರಿಗೆ ಗೊತ್ತಾಗ್ತದ್ರಿ, ಎಲ್ಲ ಅವ್ರ ಬಗೆಹರಿಸ್ತಾರಿ ಅಂತೇಳಿ. ಸದ್ಯಕ್ಕೆ ಏನು ನಿನ್ನೆ ಕೊನೆ ಉಸಿರು ಹೇಳಿದಾರ ಅಜ್ಜಾರು. ಸೊ ಇನ್ನು ಮುಂದಿನ ದಿನಗಳನ್ನ ನಾವು ನೆನಪು ಮಾಡ್ಕೊಂಡ್ರೆ ಬಹಳಷ್ಟು ಕಹಿ ಅನಿಸ್ತೈತಿ. ಆದ್ರೂ ಕೂಡ ನೀವು ಅದನ್ನ ಹೆಂಗ ಮ್ಯಾನೇಜ್ ಮಾಡ್ತೀರಿ ಅಂತಂದ್ರೆ, ಅವ್ರಿಲ್ಲದ ಒಂದು ಮಠನ, ಅವ್ರಿಲ್ಲದಂತಹ ಒಂದು ಚಿತ್ರಣವನ್ನ ನೀವು ಹೆಂಗ್ ಊಹಿಸ್ಕೊಳಕ್ ಸಾಧ್ಯ ಆಗ್ತತಿ ಅಂತ? ಸರ್, ಅವ್ರ ಅಪ್ಪಗಳ ಒಂದು ಸಣ್ಣ ಹುಡುಗರು ಹಿಡ್ಕೊಂಡ ಒಳ್ಳೆಯ ಮಾರ್ಗನ ಹಾಕೊಟ್ಟಾರ ಸರ್. ಅವ್ರ ಭಕ್ತಿಯ ಮಾರ್ಗನ ಹಾಕೊಟ್ಟಾರ. ಅದ ಮಾರ್ಗದಾಗ ನಡೀತಾರ ಅನ್ನೋದು ನಂಬಿಕೆನೂ ಐತ್ರಿ ಸರ್ ಎಲ್ಲಾರು. ಯಾಕಂದ್ರ ಪ್ರತಿಯೊಬ್ಬ ಸಣ್ಣ ಹುಡುಗರದ ತಲೆಯಾಗ ಸಕಟ್ ಅವ್ರ ಭಕ್ತಿಯ ಬೀಜನ ಬಿತ್ತಿದಾರ ಸರ್. ಎಲ್ಲರಿಗೂ ಒಳ್ಳೇದನ್ನ ಹೇಳಿದಾರೆ. ಅವ್ರು ಯಾರಿಗೂ ಕೆಟ್ಟ ಮಾಡೋ ಉದ್ದೇಶ ಏನು ಹೇಳ್ರಿ. ಎಲ್ಲಾರು ಅದ ಮಾರ್ಗದಾಗ ನಡೀತಾರಿ. ಅವ್ರ ಮಠದ ಸಂಪ್ರದಾಯ ಎಲ್ಲಾರು ಬೆಳೆಸ್ತಾರ ಅನ್ನೋದು ನಂಬಿಕೆ ಐತಿ ಸರ್.
ಸೊ ಇದಿಷ್ಟು ಈಗ ಒಂದು ಗೋಶಾಲೆಯಲ್ಲಿರುವಂತಹ ಒಂದು ವ್ಯವಸ್ಥೆ ಮಾಡುವಂಥವರ ಒಂದು ಮಾಹಿತಿ ಆಗಿತ್ತು. ಅಂದರೆ ಇವ್ರು ಹೇಳೋ ಪ್ರಕಾರ ಹೆಂಗೆ ಅಂತಂದರೆ ಕಳೆದ ಒಂದಿಷ್ಟು ವರ್ಷಗಳಿಂದ ಏನು 7-8 ವರ್ಷಗಳಿಂದ ಇವ್ರು ಮಾಡ್ತಾ ಇದ್ದಾರೆ, ಇದರ ಹಿಂದ ಒಂದು 10-15 ವರ್ಷಗಳಿಂದ ಈ ಒಂದು ಗೋಶಾಲೆ ನಡ್ಕೊಂಡು ಬಂದಿರುವಂಥದ್ದು. ಆದರೆ ಒಂದಂತೂ ಸತ್ಯ, ಬಹಳಷ್ಟು ಜನಕ್ಕೆ ಏನಾಗುತ್ತೆ ಅಂತಂದರೆ ಬಹಳಷ್ಟು 50 ವರ್ಷಗಳಷ್ಟು ಈ ಒಂದು ಗೋಶಾಲೆ ನಡ್ಕೊಂಡು ಬಂದಿರುವಂಥದ್ದು. ಇವ್ರು ಹೇಳೋ ಪ್ರಕಾರ ಏನಂತಂದರೆ ಯಾಕಂದರೆ ಬಹಳಷ್ಟು ಜನ ಒಂದಿಷ್ಟು ಮಾತುಗಳನ್ನು ಆಡ್ತಿರ್ತಾರೆ ಅಂತಂದರೆ ಅವ್ರಿಗೆ ಸಂಬಳ ಕೊಡ್ತಾರೆ, ಹಣ ಕೊಡ್ತಾರೆ, ಅದನ್ನು ಕೊಡ್ತಾರೆ ಅಂತ. ಇಲ್ಲಿರುವಂಥವ್ರು ಯಾರು ಕೂಡ ಹಣಕ್ಕೋಸ್ಕರ ಕೆಲಸ ಮಾಡುವಂಥವ್ರಲ್ಲ, ಸೇವೆ ಮಾಡುವಂಥವ್ರು. ಯಾಕಂದರೆ ಸೇವೆನೇ ಬೇರೆ ಆಗುತ್ತೆ, ಕೆಲಸನೇ ಬೇರೆ ಆಗುತ್ತೆ. ಸೊ ಇಲ್ಲಿರುವಂಥವ್ರು ಸೇವೆಯನ್ನು ಮಾಡಿಕೊಂಡು ಇಲ್ಲಿವರೆಗೂ ಕೂಡ ಬಂದಿದ್ದಾರೆ. ಯಾವುದೇ ರೀತಿಯಿಂದ ಫಲಾಪೇಕ್ಷೆಯನ್ನು ಬಯಸಿಲ್ಲ. ಆದರೆ ನಮಗೆ ಕಷ್ಟ ಅಂತ ಬಂದಾಗ ಯಾವತ್ತೂ ನಮ್ಮನ್ನು ಸ್ವಾಮೀಜಿಯವರು ಕೈ ಬಿಟ್ಟಿಲ್ಲ ಅನ್ನುವಂಥ ಮಾತನ್ನು ಸರಾಗವಾಗಿ ಹೇಳ್ತಾ ಇದ್ದಾರೆ. ಮತ್ತಷ್ಟು